ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಸಿದ್ದು ಹಾಗೆ ಶಾರದಾ ಹಾಗೆ ವರ್ಕರ್ಸ್ ಎಲ್ಲರೂ ಸಹ ಸ್ಟ್ರೈಕ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಮಿಡ್ ನೈಟ್ ರಾತ್ರಿ ಈ ಕಡೆ ಜ್ಯೋತಿಕಾ ಬರ್ತಾಳೆ. ಇನ್ನೂ ಮುಗ್ದಿಲ್ವಾ, ಎಷ್ಟೋವರೆಗೂ ನೀವು ಉಪವಾಸ ಸತ್ಯಾಗ್ರಹ ಮಾಡ್ತೀರಾ, ಇಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ಅಂತ ಸಿದ್ದುನ ಕೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಜ್ಯೋತಿಕಾ ಕೋಪ ಮಾಡ್ಕೊಂಡು, ಎಷ್ಟೊತ್ತಾದರೂ ಬೇಕಾದರೂ ಉಪವಾಸ ಸತ್ಯಾಗ್ರಹ ಮಾಡ್ಕೊಳ್ಳಿ, ಏನು ಮಾಡಿಕೊಟ್ರು ಸಹ ನಿಮಗೆ ನ್ಯಾಯ ಖಂಡಿತ ಸಿಗಲ್ಲ ಅಂತ ಅನ್ಬೇಕಾದ್ರೆ ವರ್ಕರ್ಸ್ ಎಲ್ಲ ಬೈತಾ ಇರ್ತಾರೆ. ಅಲ್ಲ ಮೇಡಮ್, ನಿಮಗೆ ಮನುಷ್ಯತ್ವ ಅನ್ನೋದು ಸ್ವಲ್ಪನೂ ಇಲ್ವಾ, ನೀವು ನಿಜವಾಗ್ಲೂ ಮನುಷ್ಯರ ಅಂತ ಬೈತಾ ಇರ್ತಾರೆ. ಹಾಗೆ ದೇವರು ಖಂಡಿತ ನಿಮಗೆ ಒಳ್ಳೇದು ಮಾಡಲ್ಲ ಮೇಡಮ್ ಅಂತ ಅನ್ಬೇಕಾದ್ರೆ, ಎಕ್ಸ್ಕ್ಯೂಸ್ ಮೀ, ನೀವೇನಾದರೂ ಈ ಚಳಿಲಿ ಕುತ್ಕೊಂಡು ಸ್ಟ್ರೈಕ್ ಮಾಡಿ ಅಂತ ನಾನೇನಾದರೂ ಹೇಳಿದ್ನ? ನೀವೇ ತಾನೇ ಮಾಡ್ಕೊಂಡಿದ್ದು, ನಾನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಏನಾದರೂ ಮಾಡ್ಕೊಂಡು ಏನಾದರೂ ಸಾಯಿರಿ, ನಿಮಗಂತೂ ನ್ಯಾಯ ಸಿಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಆ ಕಡೆ ಮ್ಯಾನೇಜರು ಬೆಡ್ಶೀಟ್ ಎಲ್ಲ ತಗೊಬಂದು ತುಂಬ ಚಳಿ ಇರುತ್ತೆ, ಇದನ್ನು ಒದಿಸ್ಕೊಳ್ಳಿ ಅಂತ ತರಬೇಕಾದ್ರೆ ಲೇಬರ್ಸ್ ಎಲ್ಲ ಹೇಳ್ತಾ ಇರ್ತಾರೆ, ನಮಗೇನು ಬೇಡ, ನಮಗೆ ನ್ಯಾಯ ಬೇಕು, ಇದೆಲ್ಲ ಬೇಕಾಗಿಲ್ಲ ಅಂತ ಕೂಗಾಡಬೇಕಾದ್ರೆ ಜ್ಯೋತಿಕನು ಸಹ ಸಿಟ್ಟಾಗಿ ಬೈತಾ ಇರ್ತಾಳೆ. ಅಲ್ಲ ಅರವಿಂದ್ ಅವರೇ, ಇದನ್ನೆಲ್ಲ ತರಕ್ಕೆ ಯಾರು ಹೇಳಿದ್ದು ನಿಮಗೆ ಅಂತ ಕೋಪ ಮಾಡ್ಕೊಂಡು ಮ್ಯಾನೇಜರ್ನ ಬೈತಾ ಇರ್ತಾಳೆ. ಹಾಗೆ ಇಲ್ಲಿ ಬಂದಿರೋರೆಲ್ಲ ನಿಮ್ಮ ಗೆಸ್ಟ್ಗಳ ಹಾಗೆ ಪಿಕ್ನಿಕ್ಗೆ ಏನಾದರೂ ಬಂದಿದ್ದೀರಾ, ಏನಕ್ಕೆ ಹೆಲ್ಪ್ ಮಾಡ್ತಿದ್ದೀರಾ ಅಂತ ಕೇಳಬೇಕಾದ್ರೆ ದಶರಥ ಬರ್ತಾನೆ. ಇದನ್ನೆಲ್ಲ ನಾನೇ ಕೂಡ ಕೇಳಿದ್ದು ಅಂತ ಅಂದಾಗ ಜ್ಯೋತಿಕನ್ಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ದಶರಥ ಮತ್ತೆ ಹೇಳ್ತಾ ಇರ್ತಾನೆ, ಅಲ್ಲ ಜೋ, ಇವರೆಲ್ಲ ನಮ್ಮ ಕಂಪನಿ ವರ್ಕರ್ಸು, ಇವ್ರನ್ನ ಚಳಿಗೆ ನಡಗಿಸಿ ನಾವು ಹೋಗಿ ಮನೇಲಿ ಬೆಚ್ಚಗೆ ಮಲ್ಕೊಳಕ್ಕಾಗುತ್ತಾ ಹೇಳು ಅಂತ ಅನ್ಬೇಕಾದ್ರೆ, ಥ್ಯಾಂಕ್ಸ್ ಮಾವ ನಿಮ್ಮ ಕನ್ಸನ್ಗೆ, ಆದರೆ ನಮಗೆ ಬೆಡ್ಶೀಟ್ ಬೇಡ, ನ್ಯಾಯ ಬೇಕು ಅಂತ ಸಿದ್ದು ಕೇಳ್ತಾ ಇರ್ತಾನೆ. ಹಾಗೆ ಒದಿಸ್ಕೊಳಕ್ಕೆ ಬೆಡ್ಶೀಟ್ ಬೇಡ ಮಾವ, ನಮಗೆ ಹೊಟ್ಟೆಪಾಡಿಗೆ ನ್ಯಾಯ ಬೇಕು ಅಂತ ಅಂದಾಗ ಜ್ಯೋತಿಕನ್ಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಪ್ರತಿಯೊಬ್ಬರು ಸಹ ಬೇಕೇ ಬೇಕು, ನ್ಯಾಯ ಬೇಕು ಅಂತ ಎಲ್ಲರೂ ಧಿಕ್ಕಾರ ಆಗ್ತಾ ಇರ್ತಾರೆ. ಹಾಗೆ ದಶರಥ ಜ್ಯೋತಿಕಾ ಏನು ಮಾತಾಡ್ತಾ ಒಳಗಡೆ ಹೋಗ್ತಾ ಇರಬೇಕಾದ್ರೆ, ಅರವಿಂದ್ ಅವರೇ ಈ ಬೆಡ್ಶೀಟ್ ಎಲ್ಲ ತಗೊಂಡೋಗಿ ಅಂತ ಸಿದ್ದು ಮ್ಯಾನೇಜರ್ಗೆ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಶಾರದಾ ಚಳಿಯಿಂದ ನಡುಗ್ತಾ ಇರಬೇಕಾದ್ರೆ, ಶಾರದವ್ರೆ ತುಂಬ ಚಳಿ ಆಗ್ತಿದ್ಯಾ, ಇದೆಲ್ಲ ನನ್ನಿಂದಲೇ ಆಗಿದ್ದು ಅಂತ ಅಂದಾಗ, ಹಾಗೇನಿಲ್ಲ ಬಿಡಿ ಸರ್, ಪರವಾಗಿಲ್ಲ, ಇದೆಲ್ಲ ನನಗೆ ಅಭ್ಯಾಸ ಆಗಿದೆ ಅಂತ ಹೇಳ್ಕೊಂಡು ತನ್ನ ಮನಸ್ಸಲ್ಲಿ ಹೇಳ್ತಾ ಇರ್ತಾಳೆ. ಇದಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ಟೆ, ಒಂದು ರೀತಿ ಹೇಳ್ಬೇಕು ಅಂತಂದ್ರೆ ಇದೆಲ್ಲ ನನ್ನಿಂದಲೇ ಆಗಿದ್ದು ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊಂಡು ಬೇಜಾರು ಮಾಡ್ಕೋತಾ ಇರ್ತಾಳೆ. ಹಾಗೆ ಒಂದು ಕಡೆ ಎಲ್ಲರೂ ಸಹ ಸ್ಟ್ರೈಕ್ ಮಾಡ್ತಾ ಮಾಡ್ತಾ ಚಳಿಲಿ ಹಾಗೆ ಅಲ್ಲಲ್ಲೇ ಮಲ್ಕೊಂಡಿರ್ಬೇಕಾದ್ರೆ ಶಾರದಾ ಹಾಗೆ ನಿದ್ದೆಗಣ್ಣಲ್ಲಿ ಸಿದ್ದು ಭುಜ ಮೇಲೆ ಮಲ್ಕೋತಾಳೆ. ಶಾರದನ ನೋಡಿ ಸಿದ್ದು ತುಂಬ ಖುಷಿಯಿಂದ ಅವನು ಸಹ ಹಾಗೆ ಅಲ್ಲೇ ಮಲ್ಕೋಬಿಡ್ತಾನೆ. ಇನ್ನೊಂದು ಕಡೆ ದೀಪು ತಿಂಡಿ ತಿನ್ನಕ್ಕೆ ಅಂತ ಕೊಟ್ಟರೆ ಹಾಗೆ ತಿಂದೆಲ್ಲ ಯೋಚನೆ ಮಾಡ್ತಿರ್ಬೇಕಾದ್ರೆ ಅನುಸೂಯ ಹೇಳ್ತಾ ಇರ್ತಾಳೆ, ಇವತ್ತು ಅನ್ನ ಸಾಂಬಾರು ಮಾತ್ರ ಮಾಡಿರೋದು, ಮತ್ತೇನು ಮಾಡಿಲ್ಲ, ಬೇಜಾರು ಮಾಡ್ಕೋಬೇಡ ದೀಪು, ಸ್ಕೂಲಿಗೆ ಹೋದಾಗ ಮಧ್ಯಾಹ್ನಕ್ಕೂ ಇದನ್ನೇ ತಿಂತೀಯ ತಾನೆ ಅಂತ ಅಂದಾಗ ದೀಪು ತುಂಬ ಬೇಜಾರಾಗಿ ಹಾಗೆ ಕೂತಿರ್ತಾಳೆ. ಯಾಕಮ್ಮ ಅಷ್ಟು ದೂರ ನಡ್ಕೊಂಡು ಬೇರೆ ಹೋಗ್ಬೇಕು, ತಿಂಡಿ ತಿಂದಲೇ ಹಾಗೆ ಕೂತಿದೆಯಲ್ಲ, ಏನಾಯ್ತು ಅಂತ ಕೇಳ್ತಾ ಇರ್ತಾಳೆ. ಆಗ ದೀಪು ಹೇಳ್ತಾ ಇರ್ತಾಳೆ, ಅಜ್ಜಿ ನನಗೆ ತಿಂಡಿ ಬೇಡ, ಯಾಕೋ ತಿನ್ನಕ್ಕೆ ಮನಸ್ಸಿಲ್ಲ ಅಂತ ಅನ್ಬೇಕಾದ್ರೆ, ಈಗಿನ ಕಾಲದ ಹುಡುಗರೆ ಅಷ್ಟೇ, ಕೊಟ್ಟರೆ ತಿನ್ನಲ್ಲ, ಅದೇ ನಾವು ಕೈತುತ್ತು ಮಾಡಿ ತಿನ್ಸಿದ್ರೆ ಒಂದು ತಟ್ಟೆ ತಿಂತಾರೆ, ನಮ್ಮ ಕಾಲದಲ್ಲಿ ಹಂಗಲ್ಲ, ಎರಡೊತ್ತು ಗಂಜಿ ಕೊಟ್ಟರೆ ಅದೇ ಅಮೃತ ಅಂತ ನಾವು ಅದನ್ನ ಸ್ವೀಕಾರ ಮಾಡ್ತಾ ಇದ್ದು ಅಂತ ಹೇಳ್ಬಿಟ್ಟು ತಟ್ಟೆಲಿರೋ ಅನ್ನನ ಕಲಿಸ್ಬಿಟ್ಟು ತಗೋ ತಿನ್ನು ಅಂತ ಕೈತುತ್ತು ಕೊಡ್ತಿರ್ಬೇಕಾದ್ರೆ ಬೇಡ ಅಂತ ಹೇಳ್ತಾ ಇರ್ತಾಳೆ. ಯಾಕೆ ಇಷ್ಟೊಂಥರ ಹಠ ಮಾಡ್ತಿದೀಯಾ, ನೀನು ಸ್ಕೂಲಿಗೆ ಹೋಗ್ಬೇಕಲ್ವಾ, ನಿಂತ್ಕೊಳ್ಳೋಕ್ಕೂ ಶಕ್ತಿ ಬೇಕಲ್ವಾ, ಊಟ ಮಾಡಬೇಕು, ತಗೋ ಸ್ವಲ್ಪನಾದರೂ ತಿನ್ನು ಅಂತ ಫೋರ್ಸ್ ಮಾಡಿ ದೀಪುಗೆ ಊಟ ಮಾಡಿಸ್ತಾ ಇರ್ತಾಳೆ. ಹಾಗೆ ದೀಪನ ಯಾಕಮ್ಮ ಇಷ್ಟು ಬೇಜಾರಾಗಿದೆ ಅಂತ ಕೇಳ್ತಿರ್ಬೇಕಾದ್ರೆ, ಏನೂ ಇಲ್ಲ ಅಜ್ಜಿ ಅಂತ ಹೇಳ್ತಾ ಇರ್ತಾಳೆ. ನನಗೆಲ್ಲ ಗೊತ್ತು, ಅಪ್ಪ ಅಮ್ಮ ಇನ್ನೂ ಬಂದಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದೆಯಾ ತಾನೇ, ಇನ್ನೇನು ಬಂದುಬಿಡ್ತಾರೆ, ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ, ತಗೋ ಊಟ ಮಾಡು ಅಂತ ಊಟ ಮಾಡಿಸ್ತಿರ್ಬೇಕಾದ್ರೆ, ನನಗೆ ಯಾಕೋ ತುಂಬ ಸುಸ್ತಾಗ್ತಿದೆ ಅಜ್ಜಿ, ನಾನಿವತ್ತು ಸ್ಕೂಲಿಗೆ ಹೋಗಲ್ಲ ಅಂತ ಹೇಳ್ತಾ ಇರ್ತಾಳೆ. ಆ ರೀತಿ ಹಠ ಮಾಡಬಾರ್ದು, ನೀನೇನಾದರೂ ಸ್ಕೂಲಿಗೆ ಹೋಗಲಿಲ್ಲ ಅಂತ ಅಂದರೆ ನಿಮ್ಮಮ್ಮ ಬಂದು ನನ್ನ ಬೈತಾಳೆ, ಅಮ್ಮ ಬರೋ ಅಷ್ಟೊತ್ತಿಗೆ ನೀನು ಸ್ಕೂಲಿಗೆ ಹೋಗ್ಬಿಡು ಆಯಿತಾ, ಜಾಸ್ತಿ ದಿನ ರಜಾ ಹಾಕಿದರೆ ಮೇಡಮ್ ಸ್ಕೂಲಲ್ಲಿ ಬೈತಾರೆ, ಆಲ್ರೆಡಿ ನಿಂದು ತುಂಬ ರಜಾ ಆಗಿದೆ, ಪ್ಲೀಸ್ ಊಟ ಮಾಡಿ ಸ್ಕೂಲಿಗೆ ಹೋಗು ಅಂತ ಹೇಳ್ತಾ ಇರ್ತಾಳೆ. ಹೀಗೆ ಊಟ ಮಾಡಿಸಿ ದೀಪನ ಸ್ಕೂಲಿಗೆ ಬಿಡಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ನೈಟ್ ಆದರೂ ಸಹ ಸ್ಟ್ರೈಕ್ ಮಾಡ್ಕೊಂಡು ಹಾಗೆ ಬೆಳಗುತ್ತಿರೋ ವರ್ಕರ್ಸ್ ಎಲ್ಲ ಹೇಳ್ತಾ ಇರ್ತಾರೆ, ತುಂಬ ತಲೆ ಸುತ್ತುತ್ತಿದೆ, ಹಾಗೆ ನಮಗೆ BP ಶುಗರ್ ಎಲ್ಲ ಇದೆ, ಇನ್ನೂ ಬಂದಿಲ್ವಲ್ಲ. ಈ ಕಡೆ ಓನರ್ ಅಂತ ಮಾತಾಡ್ತಿರ್ಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ, ಅಲ್ಲ ಸರ್, ಇಷ್ಟೊತ್ತಾದರೂ ಏನು ರೆಸ್ಪಾನ್ಸ್ ಬಂದಿಲ್ವಲ್ಲ, ಏನು ಮಾಡೋದು ಅಂತ ಅಂದಾಗ, ನನಗೂ ಎಲ್ಲ ಅರ್ಥ ಆಗುತ್ತೆ ಇವ್ರ ಕಷ್ಟ, ಏನು ಮಾಡೋದು ಇರಿ ಶಾರದವರೇ, ವೆಯ್ಟ್ ಮಾಡೋಣ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಜ್ಯೋತಿಕಾ ಮತ್ತೆ ದಶರಥ ಬರ್ತಾರೆ. ದಶರಥ ಅಂತೂ ಸಿದ್ದುನ ನೋಡಿ ತುಂಬ ಬೇಜಾರಾಗಿ ಹಾಗೆ ನಿಂತ್ಕೊಬಿಡ್ತಾನೆ. ಹಾಗೆ ದಶರಥ ಎಲ್ಲ ವರ್ಕರ್ಸ್ ಹತ್ರ ಹೇಳ್ತಾ ಇರ್ತಾನೆ, ನೋಡ್ರಪ್ಪ, ನೈಟಿಂದ ಇಲ್ಲೇ ಇದ್ದೀರಾ, ನನಗಂತೂ ತುಂಬ ಬೇಜಾರಾಗ್ತಿದೆ, ಆದರೆ ನನಗೆ ಸ್ವಲ್ಪ ಟೈಮ್ ಕೊಡಿ, ಎಲ್ಲನೂ ಸಹ ಕೆಲಸಕ್ಕೆ ವಾಪಸ್ ತಗೋತೀನಿ, ಆ ಭರವಸೆ ನಾನು ಕೊಡ್ತೀನಿ, ನನ್ನನ್ನು ನಂಬಿ ಅಂತ ಅನ್ಬೇಕಾದ್ರೆ ಸಿದ್ದು, ಆ ರೀತಿ ಎಲ್ಲ ಹೇಳ್ಬೇಡಿ ಮಾವ, ನೀವೊಂದು ಒಳ್ಳೆ ನಿರ್ಧಾರ ತಗೊಳ್ಳೋವರೆಗೂ ನಾವು ಇಲ್ಲಿಂದ ಕದಲಲ್ಲ ಅಂತ ಹೇಳ್ತಾ ಇರ್ತಾನೆ.
ಹಾಗೆ ಮಾವ ಭರವಸೆ ಬರೀ ನಮ್ಮನ್ನ ಆಸೆ ಮೂಡಿಸುತ್ತೆ ಅಷ್ಟೇ, ಆದರೆ ಹೊಟ್ಟೆಗಾಗಿ ಬಟ್ಟೆಗಾಗಿ ನಮಗೆ ನ್ಯಾಯ ಬೇಕೇ ಬೇಕು, ಅದನ್ನ ಮೊದಲು ನೀವು ಕೊಡಿ ಅಂತ ಹೇಳ್ತಾ ಇದ್ರೆ ದಶರಥನಿಗೆ ತುಂಬಾ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ಅಲ್ಲಿರೋ ವರ್ಕರ್ಸ್ ಎಲ್ಲ ಹೇಳ್ತಾ ಇರ್ತಾರೆ, ನಿಮ್ಮ ಟೊಳ್ಳು ಭರವಸೆ ನಮಗೆ ಬೇಡ ಸರ್, ನಮಗೆ ನ್ಯಾಯ ಬೇಕೇ ಬೇಕು ಅಂತ ಮತ್ತೆ ಧಿಕ್ಕಾರ ಹಾಕ್ತಾ ಇರಬೇಕಾದ್ರೆ ಅಲ್ಲಿರೋ ಎಷ್ಟೋ ವರ್ಕರ್ಸರು ತಲೆ ಸುತ್ತಿ ಕೆಳಗಡೆ ಬಿದ್ದುಬಿಡ್ತಾರೆ. ವೆಂಕಟೇಶಣ್ಣ ಏನಾಯ್ತು ಅಂತ ಎಲ್ಲರೂ ನೋಡಿ ಹೋಗ್ತಿರ್ಬೇಕಾದ್ರೆ ಆ ವೆಂಕಟೇಶಣ್ಣ ಅನ್ನೋ ವ್ಯಕ್ತಿ ತಲೆ ಸುತ್ತಿ ಕೆಳಗಡೆ ಬಿದ್ದಿದ ತಕ್ಷಣ ಅಯ್ಯೋ ನೈಟೆಲ್ಲ ಹಾಗೆ ಕೂತಿದ್ರು, ಉಪವಾಸ ಸತ್ಯಾಗ್ರಹ ಬೇರೆ ಮಾಡಿದ್ರು, ಬಿ ಪಿ ಶುಗರ್ ಎಲ್ಲ ಇದೆ, ಏನಪ್ಪ ಮಾಡೋದು ಅಂತ ಎಲ್ಲರೂ ಮಾತಾಡ್ತಾ ಇದ್ರೆ ಜ್ಯೋತಿಕಾ ಮಾತ್ರ ಏನೂ ಆಗಿಲ್ಲ ಅನ್ನಾಗಿ ನಿಂತಿದ್ರೆ ದಶರಥನಿಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಅಲ್ಲಿರೋ ವರ್ಕರ್ಸ್ ಹೇಳ್ತಾ ಇರ್ತಾರೆ, ನೀವು ನಿಜವಾಗ್ಲೂ ಮನುಷ್ಯರೇನ್ರಿ ಸರ್, ಏನ್ ಸರ್ ಈ ರೀತಿ ಮಾಡ್ತಿದ್ರ, ನಿಮಗೆ ಮನುಷ್ಯತ್ವ ಅನ್ನೋದು ಹೋಗಿದ್ಯಾ, ಹೆಸರಿ ಮಾತ್ರ ಶ್ರೀಮಂತರು ಬಡವ್ರ ಹೊಟ್ಟೆ ಮೇಲೆ ಈ ತರ ಹೊಡಿತಾ ಇದ್ರಲ್ಲ ಸರ್, ಇವ್ರಿಗೇನಾದ್ರು ಹೆಚ್ಚು ಕಮ್ಮಿ ಆತಂತಂದ್ರೆ ಇವ್ರ ಹೆಂಡತಿ ಮಕ್ಕಳನ್ನ ನೀವು ಸಾಕ್ತೀರಾ ಅಂತ ದಶರಥನಿಗೆ ಬೈತಿರ್ಬೇಕಾದ್ರೆ ಅವನಿಗಂತೂ ತುಂಬಾ ನಾಚಿಕೆ ಆಗ್ತಿರುತ್ತೆ. ಜೋ ಬೇಗ ಆಂಬುಲೆನ್ಸ್ಗೆ ಕಾಲ್ ಮಾಡು ಅಂತ ಅಂದಾಗ ಇಲ್ಲ ಡ್ಯಾಡ್ ಅಂತ ಹೇಳ್ತಾ ಇರ್ತಾಳೆ. ಜೋ ಏನು ಹೇಳ್ತಿದ್ಯಾ ಅಂತ ಜೋರಾಗಿ ಕೂಗ್ತಾ ಇರಬೇಕಾದ್ರೆ ಇವ್ರನ್ನೇ ನನ್ನೇನು ಉಪವಾಸ ಸತ್ಯಾಗ್ರಹ ಅಂತ ಮಾಡಿ ಅಂತ ಹೇಳಿದ್ನ, ಊಟ ಬಿಟ್ಟು ಟಾಬ್ಲೆಟ್ ಬಿಟ್ಟು ಈ ಥರ ಮಾಡಿ ಅಂತ ಹೇಳಿದ್ನ, ನನ್ನ ಕೈಲಿ ಇದನ್ನೆಲ್ಲ ಮಾಡೋಕ್ಕಾಗಲ್ಲ, ನಾನು ಆಂಬುಲೆನ್ಸಿಗೆ ಕಾಲ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ದಶರಥನಿಗೆ ತುಂಬ ಕೋಪ ಬರ್ತಿರುತ್ತೆ. ಅವನೆಷ್ಟೇ ಕೋಪ ಮಾಡ್ಕೊಂಡ್ರು ಸಹ ಕೇರ್ ಮಾಡಿದೆ ಹಾಗೆ ಜ್ಯೋತಿಕಾ ನಿಂತಿರ್ಬೇಕಾದ್ರೆ ಸಿದ್ದು ಇವ್ರನ್ನ ಮೊದಲು ಹಾಸ್ಪಿಟ್ಲಿಗೆ ಕಳಿಸ್ಬೇಕು, ನಾನು ಆಟೋ ಕರ್ಕೊಬರ್ತೀನಿ ಅಂತ ಅಲ್ಲೊಂದು ಆಟೋ ಮಾಡ್ಕೊಬಂದು ಈ ಕಡೆ ಬಿದ್ದೋಗಿರೋ ವ್ಯಕ್ತಿನ ಹಾಸ್ಪಿಟ್ಲಿಗೆ ಕಳಿಸ್ತಾ ಇರ್ತಾನೆ. ಹಾಗೆ ಎಲ್ಲರೂ ತುಂಬ ಬೇಜಾರಿಂದ ಇರಬೇಕಾದ್ರೆ ಸಿದ್ದು ಜ್ಯೋತಿಕನ ಹತ್ರ ಬಂದು ನಿನಗೆ ಸ್ವಲ್ಪನಾದರೂ ಮನುಷ್ಯತ್ವ ಅಂತ ಇದೆಯಾ, ಇದನ್ನೆಲ್ಲ ನೋಡಿ ಹೀಗೆ ಸುಮ್ಮನೆ ಇದೆಯಲ್ಲ, ನೀನು ಮನುಷ್ಯನ ಅಂತ ಬೈತಿರ್ಬೇಕಾದ್ರೆ ಹಾಗೆ ಮತ್ತೆ ಜ್ಯೋತಿಕನು ಸಹ ಹೇಳ್ತಾ ಇರ್ತಾಳೆ, ಇಷ್ಟೆಲ್ಲ ಆದಮೇಲೂ ಸಹ ನಿಮ್ಮ ಪ್ರೊಟೆಕ್ಟ್ನ ನೀವು ಬಿಡ್ತಾ ಇಲ್ವಲ್ಲ ಸಿದ್ದು ಅಂತ ಅನ್ಬೇಕಾದ್ರೆ ಏನೇ ಆದರೂ ಸಹ ನಾವು ನಮ್ಮ ಹಕ್ಕನ್ನ ಪಡ್ಕೋತೀವಿ, ನ್ಯಾಯ ಪಡ್ಕೋತೀವಿ, ಇದಕ್ಕೇನಾದ್ರು ತೊಂದರೆ ಆದರೆ ಇದಕ್ಕೆಲ್ಲ ಕಂಪನಿ ರೆಸ್ಪಾನ್ಸಿಬಿಲಿಟಿ, ನಮ್ಗಳಿಗೇನಾದ್ರು ತೊಂದರೆ ಆದರೆ ಕಂಪನಿ ರೆಸ್ಪಾನ್ಸಿಬಿಲಿಟಿ ಅಂತ ಅನ್ಬೇಕಾದ್ರೆ ಒಂದು ನ್ಯಾಯ ಪೈಸೆನೂ ಸಹ ನಾನು ನಿಮ್ಗಳಿಗೆ ಕೊಡಲ್ಲ ಅಂತ ಜೋರಾಗಿ ಕೂಗಾಡ್ತಾ ಇರ್ತಾಳೆ. ಹಾಗೆ ದಶರಥ ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೋಜು ಅಂತ ಹೇಳ್ತಿದ್ರು, ತಲೆ ಕೆಡ್ಸ್ಕೊಳ್ದಲೆಯ ಮ್ಯಾನೇಜರ್ ನೀವು ತಲೆ ಕೆಡ್ಸ್ಕೊಬೇಡಿ, ಕೂಲಾಗಿರೋ ಕೂಲ್ ಡ್ರಿಂಕ್ಸ್ ತಗೊಬನ್ನಿ, ಅದೆಷ್ಟೊತ್ತು ಕೂಗಾಡ್ತಾರೆ ನಾನು ನೋಡ್ತೀನಿ ಅಂತ ಅನ್ಬೇಕಾದ್ರೆ ಪ್ರತಿಯೊಬ್ಬರು ಸಹ ಸಿಇಒ ಜ್ಯೋತಿಕಾ ಮೇಡಮ್ಗೆ ಧಿಕ್ಕಾರ ಅಂತ ಧಿಕ್ಕಾರ ಹಾಕ್ತಾ ಇರ್ತಾರೆ. ಇನ್ನೊಂದು ಕಡೆ ಸಿದ್ದು ವಟಾರದವರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಮಂಗಳಮ್ಮ ಸುಶೀಲಮ್ಮ ಅನ್ನೋರಿಬ್ರು ಮಾತಾಡ್ತಿರ್ಬೇಕಾದ್ರೆ ಮಂಗಳಮ್ಮ ಹೇಳ್ತಾ ಇರ್ತಾಳೆ, ಅಲ್ಲ ಸುಶೀಲ ಅವರೇ ನಿಮ್ಮಲ್ಲಿ ನೆನ್ನೆ ಅವರೆಕಾಳು ಸಾಂಬಾರು ಅಂತ ಕೇಳಬೇಕಾದ್ರೆ ಹೌದು ಕಣ್ರಿ ನಿಮ್ಗೆ ಹೆಂಗ್ರಿ ಗೊತ್ತಾಯ್ತು ಅಂತ ಅನ್ಬೇಕಾದ್ರೆ ನೀವು ನಿಮ್ಮ ಗಂಡ ಮಾತಾಡೋದನ್ನ ನಾನು ಕೇಳ್ಕೊಂಡೆ, ನನಗೊಂದು ಸೊಟ್ಟು ಕೊಟ್ಟಿದ್ರೆ ಏನಾಗ್ತಿತ್ರಿ, ನನಗೆ ಅವರೆಕಾಳು ಸಾಂಬಾರು ಅಂತಂದರೆ ತುಂಬ ಇಷ್ಟ ಅಂತ ಮಂಗಳಮ್ಮ ಹೇಳ್ತಿರ್ಬೇಕಾದ್ರೆ ನನಗೇನು ಕನಸು ಬಿದ್ದಿತ್ತೆ ಅಂದ್ರಿ, ಕೇಳಿದರೆ ನಾನೇನು ಕೊಡ್ತಿರ್ಲಿಲ್ವಾ ಅಂತ ಅಂದಾಗ ಏನೋ ಕೇಳಬೇಕು ಅಂತ ಆಸೆ ಆಯಿತು ಬಿಡ್ರಿ, ಈಗ ಅದು ಬಿಟ್ಟಾಕ್ರಿ, ಏನ್ರಿ ಗೊತ್ತಾ ಸಂಜೆಯಿಂದ ಸಿದ್ದು ಶಾರದಾ ಅನ್ನೋರು ಮನೆಗೆ ಬಂದಿಲ್ವಂತೆ ಕಣ್ರಿ, ಏನ್ರಿ ಇರ್ಬೋದು ಪಕ್ಕದ ಮನೆ ವಿಶೇಷ ಅಂತ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ಕುಡ್ಕ ಒಯ್ಯ ಬರ್ತಾನೆ. ಬಂದ್ಬಿಟ್ಟು ಮಂಗಳಮ್ಮ ನಿಮ್ಮ ಮಗ ತುಂಬ ಚೆನ್ನಾಗಿದ್ದಾನೆ, ತೇಟ್ ನನ್ನ ಥರನೇ ಇದ್ದಾನೆ ಅಂತ ಅಂದಾಗ ಅಯ್ಯೋ ನಿನ್ನ ಬಾಯಿ ಮಣ್ಣಾಕ, ನನ್ನ ಮಗ ಯಾಕೆ ನಿನ್ನ ಮಗ ಅಂತ ಅನ್ಕೋತೀಯ ಅಂತ ಬೈದು ಕಳಿಸ್ತಿರ್ಬೇಕಾದ್ರೆ ಸಿದ್ದು ಮತ್ತು ಶಾರದಾ ಬಗ್ಗೆ ಮತ್ತೆ ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅನಸೂಯ ದೀಪನ ಕರ್ಕೊಂಡು ಸ್ಕೂಲಿಗೆ ಬಿಡಕ್ಕೆ ಹೋಗ್ತಿರ್ಬೇಕಾದ್ರೆ ನಿಂತ್ಕೊಳ್ರಿ ಅನಸೂಯಮ್ಮ, ಸಿದ್ದು ಶಾರದಾ ಯಾಕೆ ಮನೆಗೆ ಬಂದಿಲ್ಲ ಅಂತ ಅನ್ಬೇಕಾದ್ರೆ ಏನೋ ಕೆಲಸ ಇತ್ತು ಅದಕ್ಕೆ ಊರಿಗೆ ಹೋಗಿದ್ದಾರೆ, ಇವಾಗ ಬರ್ತಾರೆ ಅಂತ ಅಂದಾಗ ದೀಪು ನಿನ್ನೆ ಚೆನ್ನಾಗಿ ನಿದ್ದೆ ಬಂತ ಅಂತ ಕೇಳ್ತಾ ಇರ್ತಾರೆ. ಹ್ಞೂ ಆಂಟಿ ಅಂತ ದೀಪು ಹೇಳ್ತಿರ್ಬೇಕಾದ್ರೆ ಮತ್ತೇನು ಅಂತ ಕೇಳಬೇಕಾದ್ರೆ ಇವಾಗ ನಿಮ್ಮ ಹತ್ರ ಮಾತಾಡೋಕ್ಕೆ ಟೈಮ್ ಇಲ್ಲ, ಸ್ಕೂಲಿಗೆ ಬಿಡಬೇಕು, ದೀಪಕ್ಕೆ ಟೈಮ್ ಆಗಿದೆ, ಆಮೇಲೆ ಮಾತಾಡೋಣ ಅಂತ ಅನಸೂಯ ಹೋಗ್ತಾ ಇರಬೇಕಾದ್ರೆ ನೋಡಿದ್ರೇನ್ರಿ ಅಮ್ಮನಿಗೆ ಎಷ್ಟು ಜಂಬ ಇದೆ, ನಾವು ಮಾತಾಡ್ಸಿದ್ರು ಮಾತಾಡಲ್ವಲ್ಲ, ಹಂಗೆ ಮುಖ ತಿರ್ಕೊಂಡು ಓದ್ತಾರಲ್ಲ ಅಂತ ಇವರಿಬ್ರು ಅನಸೂಯನ ಬೈಕೋತಾ ಇರ್ತಾರೆ. ಆಗಿನ ಕಡೆ ಎಲ್ಲ ವರ್ಕರ್ಸು ಸಹ ಬೇಕೇ ಬೇಕು ನ್ಯಾಯ ಬೇಕಂತ ಎಷ್ಟು ಕೂಗಾಡಿದ್ರು ಸಹ ಈ ಕಡೆ ಜ್ಯೋತಿಕಾ ರೆಸ್ಪಾನ್ಸ್ ಮಾಡ್ದಲ್ಲೇ ಇರಬೇಕಾದ್ರೆ ಇವ್ರೇನು ಮನುಷ್ಯರೇನ್ರಿ, ಸ್ವಲ್ಪನೂ ಮನುಷ್ಯತ್ವ ಅಂತ ಇಲ್ವಲ್ಲ, ಆಗಲೂ ರಾತ್ರಿ ಕಂಪ್ನಿಗೋಸ್ಕರ ದುಡ್ದಿದ್ದೀವಿ ಆದರೂ ಸಹ ಏನು ರೆಸ್ಪಾನ್ಸ್ ಮಾಡ್ದಲ್ಲೇ ಹೋಗ್ತಾ ಇದ್ದಾರೆ, ಈ ಕಡೆ ಕೆಲಸನೂ ಇಲ್ಲ ದುಡ್ಡು ಇಲ್ಲ, ಬೇರೆ ಕಡೆ ಕೆಲಸನೂ ಕೊಡಲ್ಲ, ಏನು ಮಾಡೋದು, ನಮ್ಮ ಹೆಂಡತಿ ಮಕ್ಳು ಗತಿ ಏನು ಅಂತ ಎಲ್ಲ ವರ್ಕರ್ಸು ಮಾತಾಡ್ತಿರ್ಬೇಕಾದ್ರೆ ಜ್ಯೋತಿಕಾ ಬರ್ತಾಳೆ. ಜ್ಯೋತಿಕಾ ಬಂದು ಹೇಳ್ತಾ ಇರ್ತಾಳೆ, ಇಲ್ಲಿಂದ ಎದ್ದೋಗ್ರಿ ಅಥವಾ ಸತ್ತೋದ್ರೆ ನನಗೇನು ಆಗಬೇಕಾಗಿಲ್ಲ, ಒಂದು ನಯ ಪೈಸೆನೂ ನಿಮಗೆ ಕೊಡಲ್ಲ ಅಂತ ಅನ್ಬೇಕಾದ್ರೆ ಸಿದ್ದಕ್ಕೆ ತುಂಬ ಕೋಪ ಬರ್ತಾ ಇರುತ್ತೆ. ಒಳ್ಳೆ ಮನುಷ್ಯತ್ವದಿಂದ ಮಾತಾಡು, ಯಾಕೆ ಹಿಂಗೆ ಆಡ್ತಿದ್ಯಾ ಅಂತ ಅಂದಾಗ ನನಗೂ ಇದಕ್ಕೂ ಸಂಬಂಧ ಇಲ್ಲ, ಅವ್ರ ಮನೆ ಮಕ್ಕಳು ಬೀದಿಗೆ ಬಂದರೆ ನಾನೇನು ಮಾಡೋಕ್ಕಾಗಲ್ಲ ಅಂತ ಜ್ಯೋತಿಕಾ ಮುಖ ಕೊಡದ ರೀತಿ ಹೇಳ್ತಾ ಇರ್ತಾಳೆ. ಹಾಗೆ ನೋಡು ಜ್ಯೋತಿಕಾ, ಬಿಸ್ನೆಸ್ಸು ಲಾಭ ನಷ್ಟದಿಂದ ನಡೀತೈತೆ, ಆದರೆ ಕಂಪನಿ ವರ್ಕರ್ಸ್ ಮೇಲೆ ನಡೆಯುತ್ತೆ, ದಯವಿಟ್ಟು ಆಟ ಮಾಡಬೇಡ, ಇವ್ರನ್ನೆಲ್ಲ ಮತ್ತೆ ವಾಪಸ್ ಕೆಲಸಕ್ಕೆ ತಗೋ ಅಂತ ಸಿದ್ದು ತುಂಬ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾನೆ. ಜೀವನ ಜೊತೆ ಆಟ ಆಡಬೇಡ ಜ್ಯೋತಿಕಾ ಅಂತ ಅಂದಾಗ ಎಲ್ಲ ವರ್ಕರ್ಸ್ ಸಹ ಕೈ ಮುಗಿತಾ ಇರ್ತಾರೆ. ಪ್ಲೀಸ್ ಮೇಡಮ್ ನ್ಯಾಯ ಕೊಡಿ ಅಂತ ಅಂದಾಗ ಖಂಡಿತ ನಾನು ಯಾವ ನ್ಯಾಯನೂ ಕೊಡಲ್ಲ, ಹಾಗೆ ನನ್ನ ಡಿಸಿಷನ್ನ ನಾನು ಬದಲಾಯಿಸ್ಕೊಡಲ್ಲ ಅಂತ ಅನ್ಬೇಕಾದ್ರೆ ಸಿದ್ದು ಬೇಜಾರು ಮಾಡ್ಕೊಂಡು ಯಾಕೆ ಜ್ಯೋತಿಕಾ ಈ ರೀತಿ ಮಾತಾಡ್ತಿದ್ಯಾ, ಇವ್ರ ಜೀವನದಲ್ಲೇ ಆಟ ಆಡಬೇಡ ಅಂತ ಅಂದಾಗ ಈ ಕಡೆ ಶಾರದನು ಸಹ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತಾ ಇರ್ತಾಳೆ, ಇವ್ರಿಗೆ ನ್ಯಾಯ ಕೊಡಿ, ದಯವಿಟ್ಟು ಇವ್ರ ಜೀವನದಲ್ಲಿ ಆಟ ಆಡಬೇಡಿ, ಇವ್ರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ.
ಹಾಗೆ ಶಾರದಾ ಮೇಲೆ ಕೋಪ ಮಾಡ್ಕೊಂಡು, ಎಕ್ಸ್ಕ್ಯೂಸ್ ಮೇಡಮ್, ನೀನು ನನಗೆ ಬುದ್ಧಿ ಹೇಳಕ್ಕೆ ಬರ್ತಿದ್ಯಾ? ನಿನಗೇನೆ ಗೊತ್ತು ಬಿಸ್ನೆಸ್ ಮೇಲೆ, ಬಿಸ್ನೆಸ್ ಬಗ್ಗೆ ನಿನಗೇನು ಗೊತ್ತು ಅಂತ ಬೈತಿರ್ಬೇಕಾದ್ರೆ ಸಿದ್ದುಗೆ ತುಂಬ ಬೇಜಾರಾಗುತ್ತೆ. ಜೋ ನಿನ್ನ ಹತ್ರ ಒಂದು ನಿಮಿಷ ಮಾತಾಡಬೇಕು ಬಾ ಅಂತ ಇದು ಜ್ಯೋತಿಕನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ದೀಪನ ಸ್ಕೂಲಿಗೆ ಬಿಡಬೇಕು ಅಂತ ಅನುಸೂಯ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ, ಅಯ್ಯೋ ದೀಪು ಮರ್ತೆ ಬಿಟ್ಟೆ ಅಂದಾಗ, ಏನಾಯ್ತು ಅಜ್ಜಿ ಅಂತ ಅಂದಾಗ, ನಿನ್ನ ಸ್ಕೂಲಿಗೆ ಬಿಟ್ಟು ತರಕಾರಿ ತರಕ್ಕೆ ಅಮ್ಮ ಹೇಳಿದ್ಲು, ದುಡ್ಡು ತರದೆ ಮರ್ತೆ, ಒಂದು 5 ನಿಮಿಷ ಇಲ್ಲಿ ನಿಂತಿರು ಪುಟಾಣಿ, ಹೋಗ್ಬಿಟ್ಟು ದುಡ್ಡು ತಗೋ ಬರ್ತೀನಿ ಅಂತ ಅಂದಾಗ, ಬೇಗ ಬನ್ನಿ ಅಜ್ಜಿ ಅಂತ ಅನುಸೂಯನ ಕಳಿಸ್ತಾ ಇರ್ತಾಳೆ. ಹಾಗೆ ದೀಪು ನಿಂತಿರ್ಬೇಕಾದ್ರೆ ಅಲ್ಲಿ ಪಾಲಾಕ್ಷ ಮತ್ತೆ ಈ ಕಡೆ ನವೀನ ಇಬ್ರು ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದು, ಏ ಹುಡುಗಿ ನಿನಗೊಂದು ಫೋನ್ ಸಿಕ್ತಲ್ಲ, ಆ ಫೋನು ನಮ್ಮದು ಕೊಟ್ಬಿಡು, ಎಲ್ಲಿಟ್ಟಿದ್ಯಾ ಅಂತ ಅಂದಾಗ, ನೀವ್ಯಾರು ಅಂತ ಅಂದಾಗ, ಫೋನ್ನ ಓನರ್ ನಾವು, ನಮ್ಮದು ಅಂತ ಅಂದಾಗ, ಅಯ್ಯೋ ಫೋನ್ ಅಪ್ಪನ ಹತ್ರ ಇದೆ, ಅಪ್ಪ ಯಾರ್ದು ಕೇಳಿ ಕೊಡ್ತೀನಿ ಅಂತ ಇಸ್ಕೊಂಡ್ರು ಅಂತ ಹೇಳ್ತಾ ಇರ್ತಾಳೆ. ನಿಮ್ಮ ಅಪ್ಪ ಯಾರೋ ನಮಗಂತೂ ಗೊತ್ತಿಲ್ಲ, ನೀನು ಹೋಗಿ ಆ ಫೋನ್ ತಗೋಬಾ ಅಂತ ಅಂದಾಗ, ಸರಿ ಇರಿ ತಂದು ಕೊಡ್ತೀನಿ ಅಂತ ಬಂದ್ಬಿಟ್ಟು ಸ್ವಲ್ಪ ದೂರ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ನಿಜವಾಗ್ಲೂ ಆ ಫೋನು ಇವ್ರದ ನನಗಂತೂ ಗೊತ್ತಾಗ್ತಿಲ್ವಲ್ಲ, ಮುಖಕ್ಕೆ ಮಾಸ್ಕ್ ಹಾಕೊಂಡು ಯಾಕೆ ಬಂದಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಬಂದು ಯೋಚನೆ ಮಾಡ್ತಾ ಇರ್ತಾಳೆ, ಇವರೇನಾದರೂ ಕಳ್ಳರು ಇರ್ಬೋದ, ಟಿವಿಲೆಲ್ಲ ಇದೇ ರೀತಿ ತಾನೆ ಖರ್ಚಿಪ್ ಹಾಕೊಂಡು ಕಳ್ಳರು ಬರೋದು ಅಂತ ಅಂದ್ಬಿಟ್ಟು ನಾನು ಫೋನ್ ತಗೊಬರ್ತೀನಿ, ಆದರೆ ನೀವಿಬ್ರು ಮುಖ ತೋರಿಸ್ಬೇಕು ಅಂತ ಅಂದಾಗ, ನವೀನ ತುಂಬ ಕೋಪ ಮಾಡ್ಕೊಂಡು, ಏನು ನಮ್ಮ ಮುಖ ತೋರಿಸ್ಬೇಕಾ, ನೋಡು ನೀನು ಏನಾದರೂ ಫೋನ್ ತರಲಿಲ್ಲ ಅಂತಂದರೆ ಈ ಚಾಕು ತಾಂಡು ನಿನಗೆ ಚುಚ್ಚಿಬಿಡ್ತೀವಿ ಅಂತ ಎದುರಿಸಿದಾಗ ದೀಪು ತಲೆ ಸುತ್ತಿ ರಬ್ನಂತ ಬಿದ್ದೇ ಬಿಡ್ತಾಳೆ. ಅಷ್ಟೊತ್ತಿಗೆ ಅಲ್ಲಿರ ಹುಡುಗರೆಲ್ಲರೂ ಸಹ ಓಡೋಡಿ ಬರ್ತಾರೆ. ಏನಾಯಿತು ಯಾರು ಇವರು ಅಂತ ನೋಡಬೇಕಾದ್ರೆ ದೀಪು ಕೆಳಗಡೆ ಬಿದ್ದುಬಿಡ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.